ನಾಳೆ ಭೂಲೋಕದ ಆರಾಧ್ಯ ದೈವ ಆಗಿರ್ತಕ್ಕಂಥ ಒಂದು ತಿರುಪತಿ ವೆಂಕಟರಮಣ ಒಂದು ವೈಕುಂಠ ಏಕಾದಶಿ ಇರುವ ಹಿನ್ನೆಲೆ ಬೆಂಗಳೂರಿನ ಮಲ್ಲೇಶ್ವರಂ ಇರ್ತಕ್ಕಂಥ ಟಿಟಿಡಿಯಲ್ಲಿ ಒಂದು ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಈಗ ನಾನು ಮಲ್ಲೇಶ್ವರಂ ಇರ್ತಕ್ಕಂಥ ಒಂದು ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಹೋಗ್ತೀವಿ. ನಾಳೆಗೆ ಯಾವ ರೀತಿ ಸಿದ್ಧತೆ ಇರಬೇಕು ಆ ಒಂದು ಸಿದ್ಧತೆಯನ್ನು ಇಲ್ಲಿ ಮಲ್ಲೇಶ್ವರಂ ಟಿಟಿಡಿಯಲ್ಲಿ ಮಾಡ್ಕೊಡ್ತೇವೆ. ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು ಯಾವ ರೀತಿ ಒಂದು ಸಿದ್ಧತೆಯನ್ನು ಇವಾಗಲೂ ಸಹ ಒಂದು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಏನು ಪ್ರತಿ ವರ್ಷದಂದು ಸಹ ಈ ವರ್ಷನೂ ಸಹ ಒಂದು ವಿಭಿನ್ನವಾದ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ದೃಶ್ಯಗಳಲ್ಲಿ ನೋಡ್ತಾ ಹೋದ್ರೆ ವಿಭಿನ್ನವಾದ ಲೈಟ್ಗಳಾಗಿರಲಿ ಮತ್ತೆ ಜೊತೆಗೆ ಹೂವಿನಿಂದ ಅಲಂಕಾರ ಮಾಡೋದಾಗಲಿ, ಜೊತೆಗೆ ಇನ್ನು ತೆಂಗಿನಕಾಯಿ ಗರಿಯಿಂದ ಒಂದು ಅಲಂಕಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಲಿ, ಇನ್ನು ಹಲವಾರು ರೀತಿಯ ಒಂದು ಅಲಂಕಾರವನ್ನು ಈಗಾಗಲೇ ಒಂದು ಬೆಂಗಳೂರಿನ ಟಿಟಿಡಿಯಲ್ಲಿ ಮಾಡಲಾಗ್ತದೆ. ಜೊತೆಗೆ ಈಗಾಗಲೇ ಕಳೆದ ವರ್ಷವೂ ಸಹ ಒಂದು ಸುಮಾರು 65,000 ಜನ ಈ ಒಂದು ಟಿಟಿಡಿಗೆ ಒಂದು ವೈಕುಂಠ ಏಕಾದಶಿ ದಿನ ಬಂದಿದ್ದು. ಸೊ ಈ ವರ್ಷ ಸುಮಾರು 70,000 ರಿಂದ 75,000 ಜನ ಬರುವ ನಿರೀಕ್ಷೆ ಇದೆ ಅಂದ್ಬಿಟ್ಟು ಈಗಾಗಲೇ ಒಂದು ಟಿಟಿಡಿಯ ಒಂದು ಸೂಪರ್ಡೆಂಟ್ ಹೇಳ್ತಕ್ಕಂಥ ಮಾತುಗಳು. ಜೊತೆಗೆ ಈಗ ಅವರಿಗೆ ಯಾವ ರೀತಿ ಒಂದು ಸಕಲ ತೊಂದರೆನೂ ಆಗದಂತೆ ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ಬ್ಯಾರಿಕೇಡ್ ಅಳವಡಿಕೆ ಮಾಡೋದಾಗಿರಲಿ ಮತ್ತೆ ಇನ್ನು ಹಲವಾರು ರೀತಿ ವ್ಯವಸ್ಥೆಗಳನ್ನು ಈಗಾಗಲೇ ಟಿಟಿಡಿಯನ್ನು ಮಾಡಿಕೊಂಡಿದೆ. ಜೊತೆಗೆ ನಾಳೆ ಬರ್ತಕ್ಕಂಥ ಒಂದು ಜನರಿಗೆ ಯಾವುದೇ ರೀತಿಯ ಒಂದು ಪಾಸ್ಗಳು ಅಂದ್ರೆ ಈ ಹಿಂದೆ VVIP ಪಾಸು VIP ಪಾಸ್ಗಳನ್ನೆಲ್ಲ ವ್ಯವಸ್ಥೆ ಮಾಡ್ತಿತ್ತು. ಆದರೆ ನಾಳೆ ಬರ್ತಕ್ಕಂಥ ವೈಕುಂಠ ಏಕಾದಶಿ ಜನರಿಗೆ ಯಾವುದೇ ರೀತಿ ಪಾಸ್ ಇಲ್ಲದೇ ಜನರು ನೇರವಾಗಿ ದರ್ಶನಕ್ಕೆ ಬರ್ಬೋದು ಅಂದ್ಬಿಟ್ಟು ಒಂದು ದಿಢೀರ್ ಪಾಸ್ಗಳನ್ನ ರದ್ದು ಮಾಡಲಾಗಿದೆ. ಜೊತೆಗೆ ಯಾಕೆ ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತ ನೋಡಿದ್ರೆ ನಿನ್ನೆ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಟಿಟಿಡಿಯಲ್ಲಿ ಕಾಲ್ತುಳಿತಾಗಿ ಸುಮಾರು 6ಕ್ಕೂ ಹೆಚ್ಚು ಜನ ಏನು ನಿಧನರಾದ್ರು. ಆ ಒಂದು ಕಾರಣದಿಂದ ಒಂದು ಎಚ್ಚೆತ್ಕೊಂಡ ಒಂದು ಮಲ್ಲೇಶ್ವರಂ ಇರ್ತಕ್ಕಂಥ ಟಿಟಿಡಿ ಯಾವುದೇ ರೀತಿ ಒಂದು VIP ಪಾಸ್ ಆಗಲಿ VVIP ಪಾಸ್ ಆಗಲಿ ಒಂದು ವ್ಯವಸ್ಥೆ ಮಾಡಬಾರ್ದು ಅನ್ನೋಕ್ಕೆ ಒಂದು ದಿಢೀರ್ ಒಂದು ಪಾಸ್ಗಳನ್ನ ರದ್ದು ಮಾಡಿದೆ. ದೃಶ್ಯಗಳು ನೋಡ್ತಾ ಹೋಗ್ಬೋದು ನಾಳೆ ಬರ್ತಕ್ಕಂಥ ಜನರಿಗೆ ಯಾವ ರೀತಿ ಒಂದು ಭೂಲೋಕದ ಆರಾಧ್ಯ ದೈವ ಆಗಿರ್ತಕ್ಕಂಥ ಒಂದು ವೈಕುಂಠನ ಏನು ತಿರುಪತಿ ತಿಮ್ಮಪ್ಪನ ಅಲಂಕಾರದಿಂದ ಮಾಡ್ತಕ್ಕಂಥ ಒಂದು ತಿರುಪತಿ ತಿಮ್ಮಪ್ಪನ ಒಂದು ವಿಗ್ರಹ ಒಂದು ಯಾವ ತರ ಇಲ್ಲಿ ಇಡಲಾಗಿದೆ. ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಜನಗಳು ಇಲ್ಲಿಂದ ನೋಡಿನೇ ಒಂದು ಪಾವನ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಈಗಾಗಲೇ ಒಂದು ಈ ಒಂದು ಅರೇಂಜ್ಮೆಂಟ್ ಮಾಡಲಾಗಿದೆ. ಇನ್ನು ಮೇಲ್ಗಡೆ ದೃಶ್ಯಗಳಲ್ಲಿ ನೋಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಒಂದು ಭೂಲೋಕ ಅಂದ್ರೆ ಗಂಟೆ ಆಗಲಿ ಮತ್ತೆ ಆ ಒಂದು ನಿಸರ್ಗದಿಂದ ಏನು ಪರಿಸರದಿಂದ ಒಂದು ಎಲೆಗಳಿಂದ ಒಂದು ಅಲಂಕಾರ ಮಾಡತಕ್ಕಂಥದ್ದು. ಸೊ ಹೀಗೆ ಇನ್ನೂ ಹಲವಾರು ರೀತಿಯ ಒಂದು ಅಲಂಕಾರವನ್ನು ಈಗಾಗಲೇ ಒಂದು ಈ ಟಿಟಿಡಿಯಲ್ಲಿ ಮಾಡಲಾಗಿದೆ. ಸೊ ಹೀಗಾಗಿ ನಾಳೆ ಬರ್ತಕ್ಕಂಥ ಒಂದು ಟಿಟಿಡಿಗೆ ಬೆಂಗಳೂರಿನ ಮಲ್ಲೇಶ್ವರಂ ಇರ್ತಕ್ಕಂಥ ಒಂದು ಮಲ್ಲೇಶ್ವರಂ ಟಿಟಿಡಿಯಲ್ಲಿ ಈಗ ಸಕಲ ಸಿದ್ಧತೆ ಮಾಡಬೇಕು. ಸೊ ಹಾಗಾಗಿ ನಾಳೆ ಬರ್ತಕ್ಕಂಥ ಒಂದು ಜನರು ಒಂದು ಬೆಳಗ್ಗೆ 3:30ಯಿಂದ ರಾತ್ರಿ 11:30 ತನಕ ಒಂದು ನಾಳೆ ತಿಮ್ಮಪ್ಪನ ದರ್ಶನಕ್ಕೆ ಒಂದು ವ್ಯವಸ್ಥೆ ಮಾಡಲಾಗಿದೆ ಟಿಟಿಡಿ. ಜೊತೆಗೆ ನಾಡಿದ್ದು ಸಹ ಒಂದು ವೈಕುಂಠ ಏಕಾದಶಿ ಇರುವ ಕಾರಣ ನಾಡಿದ್ದು ಸಹ ಒಂದು ಜನರು ಬರಬಹುದು ಅಂದ್ಬಿಟ್ಟು ಈಗಾಗಲೇ ಟಿಟಿಡಿ ಸೂಪರ್ಡೆಂಟ್ ಆಗಿದೆ. ಸೊ ಹಾಗಾಗಿ ನಾಳೆ ಬೆಳಗ್ಗೆ 3:30ರಿಂದ ಸಿಲಿಕಾನ್ ಸಿಟಿ ಬಂದು ಜನರು ಒಂದು ವೈಕುಂಠನ ಒಂದು ಆಶೀರ್ವಾದ ಪಡೆದು ಪಾವನರಾಗಬೇಕಾಗಿದೆ. ಕ್ಯಾಮರಾಮನ್ ಸಾಗರ್ ಜೊತೆ ವಿನೋದ್ ಕಮ್ತರ್, ಆಶ್ವೇಗ ನ್ಯೂಸ್, ಬೆಂಗಳೂರು.